ಹಲೋ ಮಕ್ಕಳೇ, ಸೊ ಐ ವೆಲ್ಕಮ್ ಯು ಆಲ್ ಟು ದ ನಮ್ಮ ವೇದಾಂತ SSLC. ಮತ್ತೆ ಇವತ್ತು ನಾನು 30 ಮಿನಿಟ್ಸ್ ಕ್ವಿಕ್ ರಿವಿಷನ್ ಆನ್ ದ ಚಾಪ್ಟರ್ ಆಫ್ ಕಂಟ್ರೋಲ್ ಕೋಆರ್ಡಿನೇಷನ್ ಮೇಲೆ ತಂದಿದ್ದೇನೆ. ಸೊ ಈ ಕಂಟ್ರೋಲ್ ಕೋಆರ್ಡಿನೇಷನ್ ಬಹಳ ಇಂಪಾರ್ಟೆಂಟ್ ಚಾಪ್ಟರು. ಆಲ್ಮೋಸ್ಟ್ 12 to 11 ಮಾರ್ಕ್ಸ್ ಕ್ವಶನ್ಸ್ ಕೇಳ್ತಾರೆ ಇದ್ರ ಪ್ರಕಾರ ಮಿಡ್ ಟರ್ಮ್ ನಲ್ಲಿ. ಸೊ SE1 ಎಕ್ಸಾಮ್ ಬರ್ತಿದೆ ನಿಮ್ದು, ಎಲ್ಲರಿಗೂ ಗೊತ್ತಿರಬೇಕು. ಆಲ್ರೆಡಿ ನೀವು ಆಲ್ಮೋಸ್ಟ್ 4 ಮಂತ್ಸ್ ಇಂದ ಎಲ್ಲ ಓದಿರ್ತೀರಾ, ಆಯ್ತಾ? ಸೊ ಈ 4 ಮಂತ್ಸ್ ಓದಿರ್ತೀರಾ. ಈಗ ನಿಮ್ಗೆ ಕ್ವಿಕ್ ರಿವಿಷನ್ ಬೇಕು. ನಾಳೆ ಎಕ್ಸಾಮ್ ಇದೆ, ಇವತ್ತು ನೋಡ್ಬೋದು ಇದನ್ನ ವಿಡಿಯೋನ. ಮತ್ತೆ ನಿಮ್ಗೆ ಕ್ವಿಕ್ ರಿವಿಷನ್ ಸಿಗುತ್ತೆ ಈ ಚಾಪ್ಟರ್ ಇಂದ ಯಾವ್ದಪ್ಪ ಇಂಪಾರ್ಟೆಂಟ್ ಮತ್ತೆ ಯಾವ ಕಾನ್ಸೆಪ್ಟ್ ಅನ್ನ ನೋಡ್ಬೇಕು ಅನ್ನೋದು, ಆಯ್ತಾ? ಸೊ ಲೆಟ್ ಸ್ಟಾರ್ಟ್ ವಿತೌಟ್ ವೇಸ್ಟಿಂಗ್ ದ ಟೈಮ್. 30 ಮಿನಿಟ್ಸ್ ನಲ್ಲಿ ಎಲ್ಲ ಕಂಪ್ಲೀಟ್ ಕಂಟ್ರೋಲ್ ಅಂಡ್ ಕೋಆರ್ಡಿನೇಷನ್, ಯಾವ ತರ ಕ್ವಶನ್ಸ್ ಕೇಳ್ತಾರೆ, ಯಾವ ತರ ಟಾಪಿಕ್ ಇಂಪಾರ್ಟೆನ್ಸ್ ಇದೆ, ಯಾವ ಡಯಾಗ್ರಾಮ್ಸ್ ಇಂಪಾರ್ಟೆಂಟ್ ಇದೆ ಅನ್ನೋದು ನಿಮಗೆ ಒಂದು ಐಡಿಯಾ ತಿಳಿಯುತ್ತೆ. ಸೊ ದಟ್ ಯು ಪೀಪಲ್ ವಿಲ್ ಹ್ಯಾವ್ ಅ ಐಡಿಯಾ ಅಬೌಟ್ ದ ಫುಲ್ ಕಂಟ್ರೋಲ್ ಅಂಡ್ ಕೋಆರ್ಡಿನೇಷನ್ ಚಾಪ್ಟರ್, ಆಯ್ತಾ? ಸೊ ಇದ್ರ ಮೇಲೆ ಎಷ್ಟು ಮಾರ್ಕ್ಸ್ ಬೀಳ್ತದೆ ಹೇಳಿದೆ ನಾನು, ಆಲ್ಮೋಸ್ಟ್ 12 to 14 ಮಾರ್ಕ್ಸ್ ಕ್ವಶನ್ಸ್ ಕೇಳ್ತಾರೆ. 12 to 14 ಮಾರ್ಕ್ಸ್, ತಿಳಿತಾ? ಸೊ ಇದ್ರ ಮೇಲೆ ಈ ಚಾಪ್ಟರ್ ಮೇಲೆ ಆಲ್ಮೋಸ್ಟ್ ಡಯಾಗ್ರಾಮ್ಸ್ ಬಹಳ ಜಾಸ್ತಿ ಕೇಳ್ತಾರೆ. ಸೊ ಮೇಕ್ ಶ್ಯೂರ್ ಯಾವ್ಯಾವ ಡಯಾಗ್ರಾಮ್ಸ್ ಇದೆ ಎಲ್ಲ ಆಲ್ಮೋಸ್ಟ್ ಎಲ್ಲ ಪ್ರಾಕ್ಟೀಸ್ ಮಾಡಿ. ಸೊ ಇದು ಆಲ್ರೆಡಿ ಇದ್ರ ಮೇಲೆ ಒಂದು ವಿಡಿಯೋ ಮಾಡಿದ್ದೇನೆ, ಒಂದು ಶಾರ್ಟ್ ಮಾಡಿದ್ದೇನೆ. ಗೋ ಚೆಕ್ ದಿಸ್ ಔಟ್ ಇಫ್ ಯು ಹ್ಯಾವ್ ನಾಟ್ ವಾಚ್ಡ್ ಇಟ್ ಯೆಟ್. ಓಕೆ, ಸೊ ಲೆಟ್ ಸ್ಟಾರ್ಟ್. ಫಸ್ಟ್ ಚಾಪ್ಟರ್ ವೇಟೇಜ್ ಹೇಳ್ತೇನೆ ನಿಮಗೆ. ಥಿಯರಿ ಅಂಡ್ ಡೆಫಿನೇಷನ್ಸ್ ಆಲ್ಮೋಸ್ಟ್ 3 to 4 ಮಾರ್ಕ್ಸ್ ಕೇಳ್ತಾರೆ. ಇಲ್ಲಿ 2 to 3 ಅಂತಾನು ಹೇಳಿದಾನೆ, 4 ಮಾರ್ಕ್ಸ್ ಕೇಳಬಹುದು, ತಿಳಿತಾ? ಸೊ ಡಯಾಗ್ರಾಮ್ಸ್, ನ್ಯೂರಾನ್ಸ್ ಅಂಡ್ ರಿಫ್ಲೆಕ್ಸ್ ಆರ್ಕ್. ನ್ಯೂರಾನ್ಸ್ ಮತ್ತೆ ರಿಫ್ಲೆಕ್ಸ್ ಆರ್ಕ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಈ ನ್ಯೂರಾನ್ ಮತ್ತೆ ರಿಫ್ಲೆಕ್ಸ್ ಆರ್ಕ್ ಆಲ್ಮೋಸ್ಟ್ 2 to 3 ಮಾರ್ಕ್ಸ್ಗೆ ಕೇಳ್ತಾರೆ. ಆಲ್ಮೋಸ್ಟ್ 2 to 3 ಮಾರ್ಕ್ಸ್, ತಿಳಿತಾ? ಸೊ ಅಪ್ಲಿಕೇಶನ್ ಬೇಸ್ಡ್ ಕ್ವಶನ್ ಅಲ್ಲಿ ಆಲ್ಮೋಸ್ಟ್ 2 to 3 ಮಾರ್ಕ್ಸ್ ಕ್ವಶನ್ಸ್ ಕೇಳ್ತಾರೆ. ಸೊ ಟೋಟಲ್ accepted is 7 to 8 marks, but you might get it from 12 to 14 also. ಸೊ 12ರಿಂದ 14 ಕೇಳ್ಬೋದು, 7ರಿಂದ 8 ಮಾರ್ಕ್ಸ್ ಅಂತೂ 100% ಕೇಳ್ತಾರೆ. ಅದಕ್ಕಿಂತ ಜಾಸ್ತಿನೂ ಕ್ವಶನ್ಸ್ ಕೇಳ್ಬೋದು. ಬಿಕಾಸ್ ದಿಸ್ ಇಸ್ ಆಕ್ಚುಲಿ ಐ ಆಮ್ ಟೆಲಿಂಗ್ ಯು ಫಾರ್ ದ ಮಿಡ್ ಟರ್ಮ್ ಎಕ್ಸಾಮ್ಸ್ಗೆ ನಾನು ಹೇಳ್ತಿದ್ದೇನೆ, ತಿಳಿತಾ? ಸೊ ಇದು ವೇಟೇಜು. ಸೊ ಇದ್ರ ಪ್ರಕಾರ ನಾವು ಇವತ್ತು ಕಂಪ್ಲೀಟ್ ಮುಗಿಸೋಣ ಚಾಪ್ಟರ್ನ, ಆಯ್ತಾ? ಸೊ ವಾಟ್ ಇಸ್ ಆಕ್ಚುಲಿ ಮೀನಿಂಗ್ ಆಫ್ ಎನ್ ಕಂಟ್ರೋಲ್ ಅಂಡ್ ಕೋಆರ್ಡಿನೇಷನ್? ಕಂಟ್ರೋಲ್ ಅಂದ್ರೆ ಕೋಆರ್ಡಿನೇಷನ್ ಅಂದ್ರೆ ಏನು? ನಮ್ಮ ಬಾಡಿ ಮೇಲೆ ಯಾವ ತರ ಕಂಟ್ರೋಲ್ ಇದೆ. ಸೊ ಹೌ ವಿ ಆರ್ ಆಕ್ಚುಲಿ ಆಕ್ಟಿಂಗ್ ರೈಟ್ ನೌ. ಐ ಆಮ್ ಸ್ಪೀಕಿಂಗ್, ನಾ ಮಾತಾಡ್ತಿದ್ದೀನಿ ಈಗ ನಿಮ್ ಜೊತೆ, ರೈಟ್? ಸೊ ನಿಮ್ ಈ ವಿಡಿಯೋ ಯಾರು ನೀವು ನೋಡ್ತಿದಾರಲ್ಲ, ನಿಮ್ಗೆ ಏನ್ ಅನ್ಸುತ್ತಪ್ಪ? ಐ ಆಮ್ ಆಕ್ಟಿಂಗ್ ರೈಟ್ ನೌ, ನಾ ಮಾತಾಡ್ತಿದ್ದೀನಿ, ನಿಮಗೆ ಕೇಳಿಸ್ತದೆ. ಇಟ್ ಮೀನ್ಸ್ ವಾಟ್ ಯುವರ್ ಬ್ರೈನ್ ಇಸ್ ವರ್ಕಿಂಗ್ ರೈಟ್ ನೌ, ಯುವರ್ ಇಯರ್ಸ್ ಆರ್ ವರ್ಕಿಂಗ್ ಅಂಡ್ ಯು ಹ್ಯಾವ್ ಅ ಕಂಟ್ರೋಲ್ ವೆದರ್ ಯು ವಾಂಟ್ ಟು ಲಿಸನ್ ಟು ಇಟ್ ಆರ್ ನೋ. ಸೊ ನಿಮ್ಗೆ ಕೇಳೋದಿದೇನೋ ಇಲ್ಲೋ ಅನ್ನೋದು ನೀವು ನೋಡ್ತೀರಾ, ತಿಳಿತಾ? ಸೊ ನನ್ನ ಕಡೆಯಿಂದ ನೀವು ಕೇಳ್ತಿದ್ದೀರಾ ಕ್ಲಾಸು ಅಂದ್ರೆ ಏನು, ನಿಮಗೆ ರೆಸ್ಪಾನ್ಸ್ ಮಾಡ್ತಿದೆ ಬ್ರೈನು, ಏನಂತಿದೆ? ಕ್ಲಾಸ್ ಕೇಳಿ ಚೆನ್ನಾಗಿ ಅಂತ. ಸೊ ಅದು ಕಂಟ್ರೋಲ್ ಅಂತ ಹೇಳ್ತಾರೆ. ಸೊ ಏನಂತಾರೆ ಅದಕ್ಕೆ ಅಂತಾರೆ, ಸೆಲ್ಫ್ ಸ್ಟಡಿ ಇಸ್ ವೆರಿ ಇಂಪಾರ್ಟೆಂಟ್ ವೆನ್ ಯು ಎಕ್ಸಾಮ್ಸ್ ವಿಲ್ ಕಮ್. ಸೆಲ್ಫ್ ಸ್ಟಡಿ ಎದಕ್ಕಪ್ಪ ಇಂಪಾರ್ಟೆಂಟ್ ಇದೆ? ಬಿಕಾಸ್ ನೀವು ಏನಾದರೂ ಮಾಡ್ತಿದ್ದೀರಲ್ಲ ಈಗ, ಸೊ ಅದು ನಿಮ್ದೆಲ್ಲ ಬ್ರೈನ್ ಕಂಟ್ರೋಲೇನೆ. ನಿಮಗೆ ಓದೋದು ಬೇಕಿದೆ ಅಂದ್ರೇನು ಓದ್ಬೋದು, ನಿಮಗೆ ಓದೋದು ಬೇಡ ಆಗಿದೆ ಅಂದ್ರೆ ನೀವು ಓದಲ್ಲ. ಸೊ ಇಟ್ಸ್ ಆಲ್ ಅಬೌಟ್ ದ ಕಂಟ್ರೋಲ್ ಅಂಡ್ ಇಟ್ಸ್ ಹೌ ಇಟ್ಸ್ ಕೋಆರ್ಡಿನೇಟಿಂಗ್. ಕ್ಲಿಯರಾ? ಸೊ ಈ ಚಾಪ್ಟರ್ ಅದೇ ರಿಲೇಟೆಡ್ ಮತ್ತು ಬಹಳ ಇಂಪಾರ್ಟೆಂಟ್ ಚಾಪ್ಟರ್ ಇದು, ಆಯ್ತಾ? Living organisms respond to stimuli through the control and coordination. Yes, so control and coordination. ಈಗ ಯಾವ್ದಾದ್ರು ನೀವು ಕೋಲ್ಡ್ ಸಬ್ಸ್ಟೆನ್ಸಸ್ ನಿಮ್ ಕೈಗೆ ಹತ್ತಿತ್ತು, ಇಲ್ಲಾಂದ್ರೆ ಹಾಟ್ ಸಬ್ಸ್ಟೆನ್ಸಸ್ ನಿಮ್ ಕೈಗೆ ಹತ್ತಿತ್ತು, you people will immediately react. That is actually called as how you are reacting. That is control and the coordination. If you don't want to react that, you will control yourself, right? Sometimes we do that, right? So next ಏನಪ್ಪಾ, control ಅಂದ್ರೆ managing the body functions. That's what I told you. Examples. Coordination ಅಂದ್ರೆ ಏನು? Harmonizing the different organs and the systems. Harmonizing ಅಂದ್ರೆ ಏನಪ್ಪಾ? Harmonizing ಅಂದ್ರೆ ನೀವು ಆಲ್ರೆಡಿ ಕಲ್ತಿರ್ತೀರಾ 8th standard ನಲ್ಲಿ ಬಯಾಲಜಿ ಚಾಪ್ಟರ್ ನಲ್ಲಿ about the sexual reproduction, right? So ಅಲ್ಲಿ ಹಾರ್ಮೋನಲ್ ಏನ್ ಡಿಸ್ಚಾರ್ಜಸ್ ಆಗ್ತಿದೆ, ಯಾವ ತರ ಯಾವಾಗ ಆಗುತ್ತೆ, ಅದಕ್ಕೆಲ್ಲ ಇದಕ್ಕಂತಾರೆ ಇಟ್ ಇಸ್ ಆಲ್ಸೋ ಅ ಕಂಟ್ರೋಲ್. ಇಟ್ ಇಸ್ ಆಲ್ಸೋ ಕೋಆರ್ಡಿನೇಟಿಂಗ್ ವಿತ್ ದ ಬಾಡಿ, ಆಯ್ತಾ? ನೆಕ್ಸ್ಟ್ ಇನ್ ಹ್ಯೂಮನ್ಸ್, ಸೊ ನರ್ವಸ್ ಸಿಸ್ಟಮ್ ಪ್ಲಸ್ ಎಂಡೋಕ್ರೈನ್ ಸಿಸ್ಟಮ್. ಸೊ ಇನ್ ಹ್ಯೂಮನ್ಸ್ ಯಾವ ತರ ವರ್ಕ್ ಆಗುತ್ತೆ? ನರ್ವಸ್ ಸಿಸ್ಟಮ್ ಇಂದ ಮತ್ತೆ ಎಂಡೋಕ್ರೈನ್ ಸಿಸ್ಟಮ್ ಇಂದ. ಮೀನ್ಸ್ ವಾಟ್? ನಮ್ ನರ್ವಸ್ ಸಿಸ್ಟಮ್ ಈಗ ಇನ್ ಕೇಸ್ ನಮ್ದು ಯಾವ್ದಾದ್ರು ಕನೆಕ್ಷನ್ ಹೋಗಿ, ಈಗ ನಾ ಮಾತಾಡ್ತಿದ್ದೇನೆ, ನನಗೆ ಏನಪ್ಪಾ ನನ್ನ ತಲೆ ಓಡ್ಬೇಕಲ್ಲ ನಿಮಗೆ ಕಲಿಸ್ಬೇಕಂದ್ರೆ, ಸೊ ಈಗ ತಲೆ ಓಡ್ತಿದೆ ಅನ್ನೋದು ಈ ನರ್ವ್ಸ್ ಇಂದ ಹೋಗಿ ಅಲ್ಲಿ ಕನೆಕ್ಟ್ ಆಗುತ್ತೆ, ತಿಳಿತಾ? ಸೊ ಆ ಕನೆಕ್ಷನ್ ಪ್ರಕಾರ ನಮಗೆ ಅಂಡರ್ಸ್ಟ್ಯಾಂಡ್ ಆಗುತ್ತೆ. ಕ್ಲಿಯರಾ? ಇನ್ ಪ್ಲಾಂಟ್ಸ್ ಏನು? ಹಾರ್ಮೋನ್ಸ್ ಪ್ಲಸ್ ಗ್ರೋತ್ ರೆಸ್ಪಾನ್ಸ್. ಹಾರ್ಮೋನ್ಸ್ ಪ್ಲಸ್ ಗ್ರೋತ್ ರೆಸ್ಪಾನ್ಸ್ ಪ್ಲಾಂಟ್ಸ್ ನಲ್ಲಿ, ಆಯ್ತಾ? ಸೊ ಬೋರ್ಡ್ ಫೋಕಸ್ ಕ್ವಶನ್ಸ್ ಏನಪ್ಪಾ ಅಂದ್ರೆ ಮಿಡ್ ಟರ್ಮ್ ಕ್ವಶನ್ಸ್. ದಟ್ ಇಸ್ ಡಿಫೈನ್ ಕಂಟ್ರೋಲ್ ಅಂಡ್ ದ ಕೋಆರ್ಡಿನೇಷನ್. ಡೆಫಿನೇಷನ್ ಕೇಳಬಹುದು. ಸೊ ನೇಮ್ ಸಿಸ್ಟಮ್ಸ್ ಇನ್ವಾಲ್ವ್ಡ್ ಇನ್ ದ ಹ್ಯೂಮನ್ಸ್ ಅಂಡ್ ದ
ಪ್ಲಾಂಟ್ಸ್. ಈ ತರಾನು ಕ್ವಶನ್ಸ್ ಕೇಳ್ಬೋದು ಬೋರ್ಡ್ಸ್ ನಲ್ಲಿ. ನಾನೇ ಒಂದೊಂದು ಟಾಪಿಕ್ ಮೇಲೆ ಇಷ್ಟಿಷ್ಟು ತರ ಕ್ವಶನ್ಸ್ ತಗೊಂಡ್ಬಂದಿದ್ದೇನೆ, ಬಿಕಾಸ್ ಯು ಪೀಪಲ್ ವಿಲ್ ಹ್ಯಾವ್ ಅ ಐಡಿಯಾ ದಟ್ ಯಾವ ತರ ಕ್ವಶನ್ಸ್ ಅಪ್ಪ ಕೇಳ್ತಾರೆ. ತಿಳಿತಾ? ನೆಕ್ಸ್ಟ್ ಏನಪ್ಪಾ, ಹ್ಯೂಮನ್ ನರ್ವಸ್ ಸಿಸ್ಟಮ್. ದಿಸ್ ಇಸ್ ಅ ಇಂಪಾರ್ಟೆಂಟ್ ಚಾಪ್ಟರ್ ಅಂಡ್ ಮತ್ತೆ ಇದಂತೂ 100% ಕ್ವಶನ್, 100% ಫಿಕ್ಸ್ ಕ್ವಶನ್. ತಿಳಿತಾ? ದಿಸ್ ಇಸ್ 100% ಫಿಕ್ಸ್. ವಾಟ್ ದೇ ಆರ್ ಟೆಲಿಂಗ್, ಪಾರ್ಟ್ಸ್ ಆಫ್ ದ ನರ್ವಸ್ ಸಿಸ್ಟಮ್ ಏನಿರುತ್ತಪ್ಪ, ಸೆಂಟ್ರಲ್ ನರ್ವಸ್ ಸಿಸ್ಟಮ್, ದಟ್ ಇಸ್ CNS ಅಂತಾನು ಕರೀತಾರೆ ಅದಕ್ಕೆ ಬ್ರೈನ್ ಪ್ಲಸ್ ಸ್ಪೈನಲ್ ಕಾರ್ಡ್ ಇಸ್ ಇನ್ಕ್ಲೂಡೆಡ್ ಇನ್ ಇಟ್. ಸೆಂಟ್ರಲ್ ನರ್ವಸ್ ಸಿಸ್ಟಮ್ ನಲ್ಲಿ ಬ್ರೈನ್ ಪ್ಲಸ್ ಸ್ಪೈನಲ್ ಕಾರ್ಡ್ ಇಸ್ ಬೋತ್ ಆರ್ ಇನ್ಕ್ಲೂಡೆಡ್ ಇನ್ ಇಟ್. ನೆಕ್ಸ್ಟ್ ಪ್ರಿಪೇರಿಯಲ್ ನರ್ವಸ್ ಸಿಸ್ಟಮ್, ದಟ್ ಇಸ್ ಆಲ್ಸೋ ಕಾಲ್ಡ್ ಅಸ್ PNS. ಅದಕ್ಕೆ ಏನಂತಾರಪ್ಪ, ನರ್ವಸ್ ಫ್ರಮ್ CNS ಟು ಬಾಡಿ, ನರ್ವಸ್ ಫ್ರಮ್ CNS ಟು ಬಾಡಿ. ನೆಕ್ಸ್ಟ್ ಏನಪ್ಪ, ಆಟೋನಾಮಿಕ್ ನರ್ವಸ್ ಸಿಸ್ಟಮ್. ಆಟೋನಾಮಿಕ್ ನರ್ವಸ್ ಸಿಸ್ಟಮ್ ಅಂದ್ರೆ ಇನ್ವಾಲಂಟರಿ ಆಕ್ಷನ್ಸ್, ಎಕ್ಸಾಂಪಲ್ ಹಾರ್ಟ್ ಬೀಟ್. ಸೊ ಹಾರ್ಟ್ ಬೀಟ್ ನೀವೇನು ಮಾಡ್ತಿರಲ್ಲ ಆ ತರನೇ ಹಾರ್ಟ್ ಬೀಟ್ ಆಗೋದು. ಇಫ್ ಯು ಆರ್ ರನ್ನಿಂಗ್ ಯುವರ್ ಹಾರ್ಟ್ ಬೀಟ್ ವಿಲ್ ಇನ್ಕ್ರೀಸ್. ಸೊ ನೀವು ಶಾಂತ ಕುಂತಿದ್ದೀರ ಅಂದ್ರೆ ಅವಾಗ ನಾರ್ಮಲ್ ಆಗಿ ನಡೆಯುತ್ತೆ, ಮಲ್ಕೊಂಡಾಗ ಬೇರೆ ಕಡೆ ನಡೆಯುತ್ತೆ, ನೀವು ಕುಂತಾಗ ಬೇರೆ ಕಡೆ ಬೇರೆ ತರ ಬೀಟ್ ಆಗುತ್ತೆ, ಊಟ ಮಾಡೋದ್ ಮುಂದೆ ಬೇರೆ ತರ ಬೀಟ್ ಆಗುತ್ತೆ. ಇಟ್ ಡಿಪೆಂಡ್ಸ್ ಆನ್ ವಾಟ್ ವರ್ಕ್ ಯು ಆರ್ ಡೂಯಿಂಗ್ ಇಟ್. ಓಕೆ, ಆಟೋನಾಮಿಕ್ ನರ್ವಸ್ ಸಿಸ್ಟಮ್ ಅಂತ ಕರೀತಾರೆ. ಅವೆಲ್ಲ ಇವು ಮೂರು ಇನ್ಕ್ಲೂಡ್ ಇದರಲ್ಲಿ ಇದೆ. ಮೀನ್ಸ್ ಇನ್ ಶಾರ್ಟ್ ಫಾರ್ಮ್ ಎದ್ರಲ್ಲಿ ಏನೇನಪ್ಪ ಇನ್ಕ್ಲೂಡ್ ಇದೆ ಅನ್ನೋದು ಆರಾಮಾಗಿ ತಿಳಿಯುತ್ತೆ. ನೆಕ್ಸ್ಟ್ ಏನಪ್ಪ, ನ್ಯೂರನ್ ಸ್ಟ್ರಕ್ಚರ್ ನಲ್ಲಿ ಡೆಂಡ್ರೈನ್, cell body, exon terminal. So carries electrical impulses like repeated questions. ಯಾವ ತರ ಕೇಳಿದ್ದಾರೆ, draw and label the neuron. That's what I told you, very very important. 100% question ಇದೆ. In case diagram ಕೇಳಿಲ್ಲ ಅಂದ್ರೆ it's visible clearly, right? Yes. So in case diagram ಅಕಸ್ಮಾತ್ ಕೇಳಿಲ್ಲ ಅಂದ್ರೆ ಏನಪ್ಪ ಮಾಡ್ಬೋದು ನೀವು, ಡಯಾಗ್ರಾಮ್ಸ್ ಕೇಳಿಲ್ಲ ಅಂದ್ರೆ ಅದ್ರ ಪ್ರಕಾರ ಒಂದು ಯಾವ್ದಾದ್ರು ಥಿಯರಿ ಕ್ವಶನ್ ಆದ್ರೂ ಕೇಳ್ತಾರೆ, ಇಲ್ಲಾಂದ್ರೆ MCQ ಕ್ವಶನ್ ಆದ್ರೂ ಕೇಳ್ತಾರೆ. So make sure not to forget to practice this thing. ತಿಳಿತಾ? Understood? Next, draw and label the neuron. Next is functions of sensory and motor neurons. Functions of sensory and motor neurons. Functions and motory neurons. ಇದೇನಪ್ಪ, ಇದು ಬಹಳ ಇಂಪಾರ್ಟೆಂಟ್ ಇದೆ. ಫಂಕ್ಷನ್ಸ್ ಏನಪ್ಪ, ಸೆನ್ಸರಿ ಇದೆ ಮತ್ತೆ ಮೋಟರ್ ನ್ಯೂರಾನ್ದು ಏನ್ ಫಂಕ್ಷನ್ಸ್ ಇದೆ ಅನ್ನೋದು ಕ್ವಶನ್ ತರ ಕೇಳ್ತಾರೆ. ದೀಸ್ ಆರ್ ಕ್ವಶನ್ಸ್ ವಿಚ್ ಹಸ್ ಬಿನ್ ರಿಪೀಟೆಡ್ ಇನ್ ದ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್. ತಿಳಿತಾ? ಸೊ ಇವೆಲ್ಲ ರಿಪೀಟ್ ಆಗಿರೋ ಕ್ವಶನ್ಸ್, ಈ ತರಾನೇ ನೀವು ಓದಬಹುದು. ತಿಳಿತಾ? ನೆಕ್ಸ್ಟ್ ಹ್ಯೂಮನ್ ಬ್ರೈನ್ 100% ಕ್ವಶನ್ ಅದು. ಹ್ಯೂಮನ್ ಬ್ರೈನ್ ಬಗ್ಗೆ ಏನಾದ್ರು ಥಿಯರಿ ಕ್ವಶನ್ ಆದ್ರೂ ಕೇಳ್ತಾರೆ, ಇಲ್ಲ ಆದ್ರೆ ಇಟ್ ವಿಲ್ ಬಿ ಲೈಕ್ ಫಾರ್ ದ ಡಯಾಗ್ರಾಮ್. It will be like for the diagram purpose also they might ask it. ಏನಪ್ಪ ಮೇನ್ ಪಾರ್ಟ್ಸ್, cerebrum, thinking, memory, voluntary actions. ಏನತ್ರ actions, thinking, memory, voluntary actions. This is the about the cerebrum. Cerebellum ಅಂದ್ರೆ balance and posture. Balance ಮತ್ತೆ posture. Balance ಯಾವ್ದು, ಈಗಾದ್ರೂ ಎಲ್ಲಾದ್ರೂ ಬೀಳ್ತಿದಾರಪ್ಪ, ಸೊ ಅದು ಬ್ಯಾಲೆನ್ಸ್ ಮಾಡುತ್ತೆ. This part of the brain will work at that time. Next ಏನಪ್ಪ, medulla oblongata. It is actually a involuntary actions, example breathing and a heartbeat. Breathing and a heartbeat. Breathing ಮತ್ತು heartbeat. Right now I'm breathing more heavier than you people. ಎದಕ್ಕಪ್ಪ ನಾ ಮಾತಾಡ್ತಿದ್ದೇನೆ, ನನ್ನ ಹಾರ್ಟ್ ಬೀಟ್ ಇನ್ಕ್ರೀಸ್ ಆಗ್ತಿದೆ ಸ್ವಲ್ಪ, ರೈಟ್? ಸೊ ಅವೆಲ್ಲ ಕಂಟ್ರೋಲ್ ಯಾವ್ದು ಮಾಡ್ತಿದೆ, medulla oblongata. This is actually controlling me right now. Next ಏನಪ್ಪ, protection. Brain is protected by a cerebellum and a cerebral panel fluid. So this is also a very important thing. Idu 1 marks questions keltare. This also will be asked 1 marks. Clear? So board favorites, which is the largest part of the brain? Answer is cerebrum, and functions are of cerebellum and a medulla. So these are the both type of questions. With midterm nalli inta types of questions kelbahudu. These questions have been repeated a lot of times. Bala sala repeat agide. Tilita? So diagram antu 100% ಬೀಳುತ್ತೆ. Don't miss the diagram. Next ಏನಪ್ಪ, ರಿಫ್ಲೆಕ್ಸ್ ಆಕ್ಷನ್ ಅಂಡ್ ರಿಫ್ಲೆಕ್ಸ್ ಆರ್ಕ್. ರಿಫ್ಲೆಕ್ಸ್ ಆಕ್ಷನ್ ಅಂಡ್ ರಿಫ್ಲೆಕ್ಸ್ ಆರ್ಕ್, ಇದ್ರ ಮೇಲೇನು ಬಹಳ ಕ್ವಶನ್ಸ್ ಕೇಳಿದ್ದಾರೆ. ಇಟ್ಸ್ ಬೀನ್ ಲೈಕ್ ರಿಪೀಟೆಡ್ ಅ ಲಾಟ್ ಆಫ್ ಟೈಮ್ಸ್. ಯಾವ ತರ ಕ್ವಶನ್ಸ್ ಕೇಳ್ತಾರೆ ಅಂದ್ರೆ ರಿಫ್ಲೆಕ್ಸ್ ಮತ್ತೆ ರಿಫ್ಲೆಕ್ಸ್ ಆಕ್ಷನ್ ಮೇಲೆ, ಅದನ್ನ ನೋಡೋಣ. ಸೊ ರಿಫ್ಲೆಕ್ಸ್ ಆಕ್ಷನ್ ಅಂದ್ರೆ ಏನು, ಸಡನ್ automatic response to the stimulus. Sudden automatic response. Sometimes we are doing some work, suddenly means you just think we are cooking the food. Okay, so cook ಮಾಡೋಕೆ ಏನಾಗುತ್ತಪ್ಪ, ಒಂದ್ಸಲ ತವಾ ಹತ್ತಿತ್ತು, ಇಲ್ಲಾಂದ್ರೆ ಬೋಗಾಣಿ ಹತ್ತಿತ್ತು, ಏನಾದ್ರೂ ಸಡನ್ ಆಗಿ ಹತ್ತುತ್ತೆ, ರೈಟ್? ಸೊ ಅದು ಸಡನ್ ಆಗಿ ನೀವು
ರಿಯಾಕ್ಟ್ ಮಾಡ್ತೀರಾ, ಆ ಟೈಮ್ದಲ್ಲಿ ರಿಯಾಕ್ಟ್ ಮಾಡೋದ್ ಮುಂದೆ ಅದಕ್ಕೆ ರಿಫ್ಲೆಕ್ಸ್ ಆಕ್ಷನ್ ಅಂತ ಕರೀತಾರೆ. ಕ್ಲಿಯರಾ? ಸೊ ಎಕ್ಸಾಂಪಲ್ ಏನು? ಪುಲ್ಲಿಂಗ್ ಹ್ಯಾಂಡ್ ಅವೇ ಫ್ರಮ್ ದ ಹಾಟ್ ಆಬ್ಜೆಕ್ಟ್ಸ್. ದಟ್ಸ್ ವಾಟ್ ಐ ಗೇವ್ ಯು ದ ಎಕ್ಸಾಂಪಲ್. ಅದೊಂದು ಎಕ್ಸಾಂಪಲ್ ನಿಮಗೆ ಕೊಟ್ಟೆ. ಇಲ್ಲಾಂದ್ರೆ ನೀವು ಬೀಳ್ತಿದ್ದೀರಾ, ಬೀಳುತ್ ಮುಂದೆ ಏನಾದ್ರು ಹಿಡ್ಕೊಳ್ಳಿಕ್ಕೆ ಸಡನ್ ಆಕ್ಷನ್ ತೋರಿಸ್ತಾರಲ್ಲ, ಅದಕ್ಕೂ ಅಂತಾರೆ. ತಿಳಿತಾ? ರಿಫ್ಲೆಕ್ಸ್ ಆರ್ಕ್ ಪಾತ್ವೇ. ಸೊ ವಾಟ್ ಇಸ್ ದ ರಿಫ್ಲೆಕ್ಸ್ ಆರ್ಕ್ ಪಾತ್ವೇ? ರಿಸೆಪ್ಟರ್, then the sensory nerve, then the spinal cord, motor neuron and effector. So this is also one very very important concept. ತಿಳಿತಾ? Next, repeated questions ಯಾವ ತರ ಕೇಳಿದ್ದಾರೆ? Define reflex action. They might ask it for 1 marks, very short answer type question ಅಲ್ಲಿ. ಮತ್ತೆ draw reflex arc diagram. That's what I told you. Reflex arc is a detailed explanation ಇದೆ. You people can refer the NCERT book for the diagram. This is also is easy to draw it. So you people can draw this diagram also, or else you people can refer the textbook also properly for the neat diagram. ಆಯ್ತಾ? ಸೊ ಇದು ಕಂಪಲ್ಸರಿ ಕೇಳ್ತಾರೆ. ತಿಳಿತಾ? ನೆಕ್ಸ್ಟ್, draw reflex arc diagram. Then why is the reflex faster than the normal response? Okay, ಸೊ ಯಾಕಪ್ಪ ಅದು ಗಿವ್ ರೀಸನ್ ಅಂತಾರೆ ಇದಕ್ಕೆ. ತಿಳಿತಾ? ಸೊ ಈ ತರ ಟೈಪ್ ಆಫ್ ಕ್ವಶನ್ಸ್ ಕೇಳ್ತಾರೆ ರಿಫ್ಲೆಕ್ಸ್ ಆರ್ಕ್ ಮೇಲೆ. ಕ್ಲಿಯರ್ ಎವ್ರಿವನ್? ನೆಕ್ಸ್ಟ್, ಕೋಆರ್ಡಿನೇಷನ್ ಇನ್ ಪ್ಲಾಂಟ್ಸ್. ಸೊ ಕೋಆರ್ಡಿನೇಷನ್ ಇನ್ ಪ್ಲಾಂಟ್ಸ್ ನಲ್ಲಿ ಏನಪ್ಪ ಕೇಳ್ತಾರೆ? ಇದೆಲ್ಲ ಹ್ಯೂಮನ್ ದಾತೀಗ. ಕೋಆರ್ಡಿನೇಷನ್ ಆಫ್ ಪ್ಲಾಂಟ್ಸ್ ಅಂದ್ರೆ ಪ್ಲಾಂಟ್ಸ್ ನಲ್ಲಿ ಏನೇನಂತ ಕೇಳ್ತಾರೆ. ಇಲ್ಲಿ ಮೂವ್ಮೆಂಟ್ ಆಫ್ ದ ಪ್ಲಾಂಟ್ಸ್, ಹೇಗಪ್ಪ ಮೂವ್ಮೆಂಟ್ ಆಫ್ ದ ಪ್ಲಾಂಟ್ಸ್ ಆಗ್ತಿದೆ, ಇದ್ರ ಮೇಲೆ ಆ ಟಾಪಿಕ್ ಮೇಲೆ ಅಂತೂ 100% ಕ್ವಶನ್ ಕೇಳ್ತಾರೆ. ಆಯ್ತಾ? ಸೊ ಅವೆಲ್ಲ ಟಾಪಿಕ್ಸ್ ನ ಒಟ್ಟು ಮರಿಬೇಡಿ. ತಿಳಿತಾ? ಅವ್ನು ಕಂಪಲ್ಸರಿ ಮಾಡ್ಲಿಕ್ಕೆ ಬೇಕು. ತಿಳಿತಾ? ನೆಕ್ಸ್ಟ್, plant hormones, that is also called as phytohormones. This is also called as phytohormones. ಇದಕ್ಕೆ ಏನಂತಾರೆ? auxin. This is also cell elongation phototropism. So it's also called as what? Cell elongation phototropism. So next ಏನಪ್ಪ? ಗಿಬೆರ್ಲಿನ್ಸ್. ಸೊ ಇದು ಗಿಬೆರ್ಲಿನ್ಸ್ ಗೆ ಏನು ಯೂಸ್ ಮಾಡ್ತಾರೆ? ಗ್ರೋತ್ ಆಫ್ ದ ಸ್ಟೆಮ್. ಸೊ ಇವೆಲ್ಲ ಈಗ ನಾ ಹೆಂಗೆ ಎಕ್ಸಾಂಪಲ್ ಕೊಟ್ಟೆ ಅಲ್ಲ ನಿಮಗೆ ಬ್ರೈನ್ ವರ್ಕಿಂಗ್ದು. ಸೊ ಸೆರಿಬ್ರಮ್ ಏನ್ ಮಾಡುತ್ತೆ, ಸೆರಿಬ್ಲಮ್ ಏನ್ ಮಾಡುತ್ತೆ, ಸೊ ಒಬ್ಲಂಗೇಟ ಏನ್ ಮಾಡುತ್ತೆ, ಮೆಡುಲಾ ಒಬ್ಲಂಗೇಟ. ಸೊ ಆ ತರಾನೇ ಸೇಮ್ ಟೈಪು ಇಲ್ಲಿಯೂ ಇರುತ್ತೆ. I know, I can agree that plant doesn't have a brain, but they will have a more biggest brain than that. So ಇವರೇ ನಮಗಿರೋದು. ಆಕ್ಚುಲಿ ನಾವು ಜೀವನ ಮಾಡೋದೇನೆ ಪ್ಲಾಂಟ್ ಸಲುವಾಗಿ, ರೈಟ್? ಸೊ ಅದಕ್ಕೆ ಇಲ್ಲಿ ಅವ್ರ ಪಾರ್ಟ್ಸ್ ಏನ್ ಹೇಳಿದೇನಲ್ಲ ಇತರದ್ದು ವರ್ಕ್ ಮಾಡುತ್ತೆ. ಹೌ ಇಟ್ ವಿಲ್ ಗ್ರೋ, ವಿಚ್ ಇಸ್ ಆಕ್ಚುಲಿ ಮೇಕಿಂಗ್ ದೆಮ್ ಟು ಗ್ರೋ. ಸೊ ಅವೆಲ್ಲ ಆಕ್ಸಿನ್ ಅಂದ್ರೆ ಏನು? ಸೆಲ್ ಇಲಾಂಗೇಷನ್ ಅಂಡ್ ಫೋಟೋಟ್ರೋಮಿಸಮ್ ಮಾಡುತ್ತೆ. ಗಿಬರ್ಲಿಯನ್ಸ್ ಏನ್ ಮಾಡುತ್ತೆ? ಗ್ರೋತ್ ಆಫ್ ದ ಸ್ಟೆಮ್ ಹೆಲ್ಪ್ ಮಾಡುತ್ತೆ. ಸೈಟೋಕಿನ್ಸ್ ಏನ್ ಮಾಡುತ್ತಪ್ಪ? ಸೆಲ್ ಡಿವಿಷನ್ ಹೆಲ್ಪ್ ಮಾಡುತ್ತೆ. ಸೆಲ್ ಡಿವಿಷನ್ ಇಸ್ ವೆರಿ ಇಂಪಾರ್ಟೆಂಟ್ ಪಾರ್ಟ್ ಆಫ್ ದ ಪ್ಲಾಂಟ್, ರೈಟ್? ಸೆಲ್ ಡಿವಿಷನ್ ಹೆಲ್ಪ್ ಮಾಡುತ್ತೆ. ನೆಕ್ಸ್ಟ್ ಏನಪ್ಪ? ಅಬ್ಸಿಕ್ ಆಸಿಡ್, ದಟ್ ಇಸ್ ABA, that inhibits the growth and the stress responses. Okay, inhibits the growth and the stress responses. ಇವಕ್ಕೆಲ್ಲ ಎಕ್ಸಾಂಪಲ್ಸ್ ನೆನಪಿಟ್ಕೋಬೇಕು. ದಿಸ್ ಇಸ್ ಇಂಪಾರ್ಟೆಂಟ್. ವೈ ಇಟ್ ಇಸ್ ಇಂಪಾರ್ಟೆಂಟ್? ಫಾರ್ ಯು ಪೀಪಲ್ ಟು ನೋ ದಟ್ ಹೌ ಇಟ್ಸ್ ಗೋಯಿಂಗ್ ಟು ವರ್ಕ್. ಓಕೆ, ಹೇಗಪ್ಪ ವರ್ಕ್ ಆಗುತ್ತೆ, ಯಾವ ಪಾರ್ಟು ಎದಕ್ಕೆ ಹೆಲ್ಪ್ ಮಾಡ್ತಿದೆ, ಏನಪ್ಪ ಚೇಂಜಸ್ ಮಾಡ್ತಿದೆ ಅನ್ನೋದು ನೆನಪಿಟ್ಕೋಬೇಕು. ತಿಳಿತಾ? ನೆಕ್ಸ್ಟ್ ಏನಪ್ಪ? ಟ್ರಾಪಿಕ್ ಮೂವ್ಮೆಂಟ್ಸ್. ಟ್ರಾಪಿಕ್ ಮೂವ್ಮೆಂಟ್ಸ್ ಅಂದ್ರೆ phototropism is actually a response to the light. ಇದು ಎದಕ್ಕೆ ರೆಸ್ಪಾನ್ಸ್ ಮಾಡುತ್ತೆ? ರೆಸ್ಪಾನ್ಸ್ ಟು ದ ಲೈಟ್. ರೆಸ್ಪಾನ್ಸ್ ಟು ದ ಲೈಟ್ ಅಂದ್ರೆ ಸನ್ಲೈಟ್ ಬರುತ್ತೆ ಈಗ ಮಾರ್ನಿಂಗ್ ಟೈಮ್ ನಲ್ಲಿ. ನೈಟ್ ಟೈಮ್ ನಲ್ಲಂತೂ ಏನ್ ಮಾಡುತ್ತೆ? ಹೆಂಗ್ ಪ್ಲಾಂಟ್ಸ್ ಆಕ್ಟ್ ಮಾಡುತ್ತೆ? ಆಕ್ಚುಲಿ ದೇ ಅಬ್ಸರ್ವ್ ದ ಆಕ್ಸಿಜನ್ ಅಂಡ್ ದೇ ಲೀವ್ ಔಟ್ ದ CO2. ಸೊ ಇದೇನ್ ಮಾಡುತ್ತೆ? ಅದೇ ಅಪೋಸಿಟ್ ಡೇ ಟೈಮ್ ನಲ್ಲಿ ಆಗುತ್ತೆ. ಡೇ ಟೈಮ್ ಹೇಗಾಗಿದೆ ಅನ್ನೋದು ಅದಕ್ಕೇನು ಕಣ್ಣಿರುತ್ತಾ? ಟ್ರೀಗೆ, ಪ್ಲಾಂಟ್ ಕಣ್ಣಿರುತ್ತಾ? ಇಲ್ಲ. ಅದೆಲ್ಲ ಇಟ್ ಸೆನ್ಸಸ್ ಆಲ್ ಬಿಕಾಸ್ ಆಫ್ ದ ಪಾರ್ಟ್ಸ್ ವಿಚ್ ಇಸ್ ದೇರ್. ಸೊ ಸೇಮ್ ತರ ಇಲ್ಲಿ ಒಂದು ಪಾರ್ಟ್ಸ್ ಇದೆ. ಏನಪ್ಪಾ? ಇದು phototropism which will respond to the light. Response to the light ಅಂದ್ರೆ ಏನು? ಲೈಟ್ ಯಾವಾಗ ಬರುತ್ತೆ? sunlight when it will come, when the sunrise will happen, that time it will get to know that the light is present. Now I need to start my work. ಅವಾಗ ಅದು ಫುಡ್ ಪ್ರಿಪರೇಷನ್ ಸ್ಟಾರ್ಟ್ ಮಾಡುತ್ತೆ. ಕ್ಲಿಯರಾ? ನೆಕ್ಸ್ಟ್ ಜಿಯೋಟ್ರೋಪಿಸಮ್, ದಟ್ ಇಸ್ ಆಲ್ಸೋ ರೆಸ್ಪಾನ್ಸ್ ಟು ದ ಗ್ರಾವಿಟಿ. ರೆಸ್ಪಾನ್ಸ್ ಟು ದ ಗ್ರಾವಿಟಿ ಅಂದ್ರೇನು? ಸೇಮ್ ಥಿಂಗ್. ಗ್ರಾವಿಟಿ ಅಂದ್ರೆ ಏನಾದರೂ ಆಗ್ತಿದೆ, ಗಾಳಿ ಬರ್ತಿದೆ, ಯಾವ್ದಾದ್ರು ಎನಿಮಲ್ಸ್ ಬಂದು ಏನೇ ಅಟ್ಯಾಕ್ ಮಾಡ್ತಿದೆ, ಸೊ ದಟ್ ಟೈಮ್ ಆಲ್ ಇಟ್ ವಿಲ್ ಆಕ್ಟ್. Next ಏನಪ್ಪ? Thegometrism, that is also response to the touch. It is response to the touch. So these are also the parts which are very very important. You need to go through this. Spelling mistakes ಮಾಡಬೇಡಿ, ಪ್ರಾಕ್ಟೀಸ್ ಮಾಡಿ. ಎವ್ರಿ ವರ್ಡ್ ಅನ್ನ ಬರೋದು ಪ್ರಾಕ್ಟೀಸ್ ಮಾಡಬೇಕು. ಅಂದ್ರೆ ನಿಮಗೆ ಐಡಿಯಾ ತಿಳಿಯೋದು. ಇದು ಒಂದು ಹೈಲೈಟ್. ನಿಮಗೆ ಇದ್ರ ಪ್ರಕಾರ ನಿಮಗೆ ಗೊತ್ತಾಯ್ತಂದ್ರೆ ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಇನ್ ಡೀಟೇಲ್ ನಿಮ್ಮ ಟೆಕ್ಸ್ಟ್ ಬುಕ್ ನಲ್ಲಿ ಇದೆ, ಬಟ್ ಇದು ಕ್ವಿಕ್ ರಿವಿಷನ್. ಇಲ್ಲಿ ಜಸ್ಟ್ ನಿಮಗೆ ಇದ್ರ ಒಂದು ಐಡಿಯಾ ತಿಳಿಯುತ್ತೆ, ಇದಪ್ಪ. ಆದ್ರೆ ನಿಮಗೆ ಎಕ್ಸ್ಪ್ಲನೇಷನ್ ತಲೆಯಲ್ಲಿ ತಾನೇ ಬರ್ಬೇಕದು. ತಿಳಿತಾ? ಸೊ ದಟ್ ಇಸ್ ವಾಟ್ ಐ ಟೋಲ್ಡ್ ಯು. ಈಗ 4 months ನಲ್ಲಿ ಏನು ಓದಿದಾರಲ್ಲ, ಇದನ್ನ ಮಾಡಿದ ತಕ್ಷಣ ನಿಮಗೆ ಐಡಿಯಾ ಬರುತ್ತೆ ಏನಪ್ಪ ಇದೆ ಕಂಟ್ರೋಲ್ ಅಂಡ್ ಕೋಆರ್ಡಿನೇಷನ್ ಅಲ್ಲಿ. ಹೌದಾ? ನೆಕ್ಸ್ಟ್ ಏನಪ್ಪ? ಬೋರ್ಡ್ ಕ್ವೆಶ್ಚನ್ಸ್ ಯಾವ ತರ ಕೇಳಿದ್ದಾರೆ? ನೇಮ್ ಒನ್ ಗ್ರೋತ್ ವಿಚ್ ಇಸ್ ಪ್ರಮೋಟಿಂಗ್ ಅಂಡ್ ಒನ್ ಗ್ರೋತ್ ಇನ್ಹಿಬಿಟಿಂಗ್ ದ ಹಾರ್ಮೋನ್. ನೆಕ್ಸ್ಟ್ ಏನು? ಡಿಫೈನ್ phototropism and geotropism. So these are the examples. These are the
ಕ್ವಶನ್ಸ್ ವಿಚ್ ದೇ ಹ್ಯಾವ್ ಆಸ್ಕ್ಡ್ ಇಟ್ ರಿಪೀಟೆಡ್ಲಿ ಇನ್ ದ ಎಕ್ಸಾಮ್. ತಿಳಿತಾ? ನಿಮ್ಗೆ ಆಲ್ರೆಡಿ ಗೊತ್ತಿರಬೇಕು ಯಾವ ತರ ರಿಪೀಟ್ ಆಗಿದೆ ಕ್ವಶನ್ಸ್ ಅನ್ನೋದು, ರೈಟ್? ಸೊ ಈಗ ನೀವು ಆ ತರ ಕ್ವಶನ್ಸ್ ಅನ್ನ ಓದಬೇಕು. ಆ ತರ ಕ್ವಶನ್ಸ್ ಅನ್ನ ಓದಿದ್ರೆ ಈಸಿಲಿ ಸ್ಕೋರ್ ಮಾಡಬಹುದು. ತಿಳಿತಾ? ನೆಕ್ಸ್ಟ್ ಏನಪ್ಪಾ, ಎಂಡೋಕ್ರೈನ್ ಸಿಸ್ಟಮ್ ಇನ್ ಹ್ಯೂಮನ್ಸ್. ಎಂಡೋಕ್ರೈನ್ ಸಿಸ್ಟಮ್ ಇನ್ ಹ್ಯೂಮನ್ಸ್ ಇಲ್ಲಿ ಏನಾಗುತ್ತೆ, ಗ್ಲ್ಯಾಂಡ್ಸ್ ಅಂಡ್ ಹಾರ್ಮೋನ್ಸ್. ಗ್ಲ್ಯಾಂಡ್ಸ್ ಅಂಡ್ ಹಾರ್ಮೋನ್ಸ್ ಇಲ್ಲಿ ಪಿಟ್ಯೂಟರಿ ಅಂದ್ರೆ ಏನಪ್ಪಾ, ಮಾಸ್ಟರ್ ಗ್ಲ್ಯಾಂಡ್, ಗ್ರೋತ್ ಹಾರ್ಮೋನ್. ಮಾಸ್ಟರ್ ಗ್ಲ್ಯಾಂಡ್ ಅಂಡ್ ಗ್ರೋತ್ ಹಾರ್ಮೋನ್. ನೆಕ್ಸ್ಟ್ ಏನು, ಥೈರಾಯ್ಡ್ ಏನ್ ಮಾಡುತ್ತದು, ಥೈರಾಕ್ಸಿನ್ ಅಂಡ್ ಕಂಟ್ರೋಲ್ಸ್ ದ ಮೆಟಾಬಾಲಿಸಮ್. ಥೈರಾಯ್ಡ್ ಏನ್ ಮಾಡುತ್ತೆ, ಥೈರಾಕ್ಸಿನ್ ಅಂಡ್ ಕಂಟ್ರೋಲ್ಸ್ ದ ಮೆಟಾಬಾಲಿಸಮ್. ಏನಾದ್ರೂ ಏನಾಗ್ತಿದೆ ನಮ್ಮ ಬಾಡಿಯಲ್ಲಿ ಅದೆಲ್ಲ ಕಂಟ್ರೋಲ್ ಮಾಡುತ್ತೆ. ನೆಕ್ಸ್ಟ್ ಅಡ್ರಿನಲಿನ್. ವಾಟ್ ಇಸ್ ದಿಸ್ ವರ್ಕ್? ಅಡ್ರಿನಲಿನ್ ಫೈಟ್ ಆರ್ ಫ್ಲೈಟ್ ರೆಸ್ಪಾನ್ಸಸ್. ಫೈಟ್ ಆರ್ ಫ್ಲೈಟ್ ದ responses. It will fight with the whatever the responses is there, it will fight with that. Okay, if in case I told you people, if you are into the ice bath, ಯಾವ್ದಾದ್ರು ಐಸ್ ಬಾತ್ ನಲ್ಲಿ ಒಳಗೆ ಕುಂತಿದ್ದೀರಾ, you people want to control yourself, that is what this thing will act there. Adrenaline will act there. Next ಏನಪ್ಪಾ, pancreas ಏನ್ ಮಾಡುತ್ತೆ, insulin controls the blood sugar. Pancreas work is to control the blood sugar and control the insulin level in our body. It's not like ನಾವು ಯಾವಾಗಾದ್ರೂ ಒಂದ್ಸಲ ಜಾಸ್ತಿ ಶುಗರ್ ತಿಂದ್ಬಿಡ್ತೇವೆ. Okay, leave about normal people. If the people who are having ಡಯಾಬಿಟಿಕ್ಸ್, ಯಾವ್ದಾದ್ರು ಪೀಪಲ್ಗೆ ಡಯಾಬಿಟಿಕ್ಸ್ ಇದ್ರೆ ಆ ಟೈಮ್ದಲ್ಲಿ ಅಗಿನ್ ಕೇಸ್ ಅವರು ಶುಗರ್ ತಗೊಂಡ್ರಪ್ಪ. ಓಕೆ, ಸೊ ಆ ಶುಗರು ಒಂದ್ ಸ್ವಲ್ಪ ಜಾಸ್ತಿ ಆಗಿಬಿಡ್ತು. ದಟ್ ಟೈಮ್ ದಿಸ್ ವಿಲ್ work. Okay, pancreas will control that. Okay, actually ಅದನ್ನ ಅಕಸ್ಮಾತ್ ಏನೋ ಬಹಳ ಜಾಸ್ತಿ ಆಗಿಬಿಟ್ರೆ it will affect our body really, but in case ಒಂದ್ ಸ್ವಲ್ಪ ತಗೊಂಡಿದ್ದಾರೆ, ಮಿಸ್ಟೇಕ್ಲಿ ತಗೊಂಡಿದ್ದಾರೆ, ಗೊತ್ತಿಲ್ಲಪ್ಪ ಇದ್ರ ಶುಗರ್ ಇರೋದಿಲ್ಲ ಅಂದ್ರೆ ಯಾವಾಗೆ ಈ ಆಕ್ಟ್ ಸ್ಟಾರ್ಟ್ ಮಾಡ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ತಿಳಿತಾ? ಸೊ ಇನ್ ಕೇಸ್ ನಾರ್ಮಲ್ ಬಾಡಿನಲ್ಲಿ, ಈಗ ನಾರ್ಮಲ್ ಬಾಡಿನಲ್ಲಿ ನಾವು ತಿಂತಿದ್ದೇವಪ್ಪ ಶುಗರ್, ಇನ್ ಕೇಸ್ ತಿಳ್ಕೊಳ್ಳಿ ಮಾರ್ನಿಂಗ್ ಇಂದ ಈವ್ನಿಂಗ್ ತನಕ ಏನಾದ್ರೂ ಒಂದು ಶುಗರ್ ಪ್ರಾಡಕ್ಟ್ ತಿಂತಿದ್ದೀರಾ ನೀವು. ಓಕೆ, ಸೊ ದಟ್ ಟೈಮ್ ಇಟ್ ನೀಡ್ಸ್ ಟು ಗೆಟ್ ಕಂಟ್ರೋಲ್. ಅವರ್ ಬಾಡಿ ಕಾಂಟ್ ಕಂಟ್ರೋಲ್ ಓನ್ಲಿ ಒನ್ ಫುಡ್ ದ ಹೋಲ್ ಡೇ. Okay, we can't eat a salty food or a sugary food or oily food whole day or a whole month or a whole year. It's just impossible. If that person is having like that, his body will not going to work for a longer time. Okay, ad weak aglik start agutte. So same thing, avagella ivella act madutte. So this is how the control and the coordination is happening in between the bodies, in between our parts. Clear ah? Adar prakara stimuli biduttide. Okay, next repeated questions ಯಾವ್ದಪ್ಪ, functions of adrenaline. Which hormone regulates the sugar level? Then what happens due to the iodine deficiency? What happens due to the iodine deficiency? Iodine deficiency ದಿಂದ ಏನಪ್ಪ ಆಗುತ್ತೆ? ಸೊ ಈ ತರ ಕ್ವಶನ್ಸ್ ಎಕ್ಸಾಮ್ಸ್ ನಲ್ಲಿ ಕೇಳಿದ್ದಾರೆ. ಇವೆಲ್ಲ ರಿಪೀಟೆಡ್ ಕ್ವಶನ್ಸ್ ಇದೆ. ನಾನು ರಿಪೀಟೆಡ್ ಕ್ವಶನ್ಸ್ ಹೋಲ್ ಇಯರ್ ತಂದಿದ್ದೇನೆ, ಯಾವ್ಯಾವ ತರ ಕ್ವಶನ್ಸ್ ರಿಪೀಟೆಡ್ ಆಗಿದೆ ಅನ್ನೋದು. ಸೊ ನೀವು ಈ ಐಡಿಯಾ ತಿಳ್ಬೇಕು ಯಾವ ತರ ಕ್ವಶನ್ಸ್ ಕೇಳಬಹುದಪ್ಪ. ತಿಳಿತಾ? ಸೊ ಯಾವ ತರ ಕ್ವಶನ್ಸ್ ಕೇಳಬಹುದು. So you need to have an idea about this, right? So if you people don't have an idea about this, you people won't get it. Clear ah? So idella tilita. Next part 2, before we go, we will explain you people the diagram, because idrade nanu MCQ questions baa ಜಾಸ್ತಿ ಕೇಳ್ತಾರೆ. ತಿಳಿತಾ? ಇಲ್ಲಿ ಕಾನ್ಸಂಟ್ರೇಟ್ ಮಾಡಿ adrenaline system ಹೇಗೆ ವರ್ಕ್ ಆಗುತ್ತೆ ಅನ್ನೋದು. One second. Hypothalamus. This is the hypothalamus, how it will work. ಏನಪ್ಪ ಹೆಂಗ್ ವರ್ಕ್ ಮಾಡುತ್ತೆ, ನಿಮ್ಮ ಮೆಮರೀಸ್, ಯುವರ್ ಮೆಮರೀಸ್ ವಿಲ್ ಬಿ ವರ್ಕ್ ಆನ್ ದೀಸ್ ಬೇಸಿಸ್ ಇಟ್ ಸೆಲ್ಫ್. ನೆಕ್ಸ್ಟ್ ಏನಪ್ಪ, ಪಿಟ್ಯೂಟರಿ ಅಂದ್ರೆ ಏನು, ಇದು ಕಂಟ್ರೋಲ್ ಮಾಡುತ್ತೆ ನೀವು ಯಾವ ತರ ಎಲ್ಲಿ ರಿಯಾಕ್ಟ್ ಮಾಡಬೇಕು, ಹೇಗೆ ರಿಯಾಕ್ಟ್ ಮಾಡಬೇಕು, ದಟ್ ಆಲ್ ಕಂಟ್ರೋಲೇಷನ್ ವಿಲ್ ಬಿ ಹ್ಯಾಪನಿಂಗ್. ನೆಕ್ಸ್ಟ್ ಏನಪ್ಪ, penile. This is also a controlling capacity which we can do it. We have already learned that thing also, right? So next thyroid. Thyroid ಏನು ಮಾಡುತ್ತಪ್ಪ, you can just observe here what is the work of thyroid. It will actually control the metabolism ಅನ್ನ completely control ಮಾಡುತ್ತೆ. Clear ಆ? ನೆಕ್ಸ್ಟ್ ಏನಪ್ಪ, ಪ್ಯಾರಾಥೈರಾಯ್ಡ್. ಪ್ಯಾರಾಥೈರಾಯ್ಡ್ ಅಂದ್ರೆ ಏನು, ಪ್ಯಾರಾಥೈರಾಯ್ಡ್ ಸೇಮ್ ಇದೇ ತರ ಇರುತ್ತೆ, ಜಸ್ಟ್ ಇಟ್ ವಿಲ್ ಸ್ಟಾರ್ಟ್ ಕಂಟ್ರೋಲಿಂಗ್ ದ ಮೆಟಾಬಾಲಿಸಮ್ ವಿಚ್ ಇಸ್ ಹ್ಯಾಪನಿಂಗ್ ಇನ್ ಅವರ್ ಬಾಡಿ. ನೆಕ್ಸ್ಟ್ ಏನಪ್ಪ, ಥೈಮಸ್ ಇಸ್ ಆಲ್ಸೋ ಅ ಥಿಂಗ್ ವಿಚ್ ಇಸ್ ಆಕ್ಚುಲಿ ಕಂಟ್ರೋಲಿಂಗ್ ಹೌ ವಿ ಆರ್ ಬ್ರೀತಿಂಗ್, ವಾಟ್ we are breathing, what needs to be coming out, what we are actually facing the problem inside, that all things will be controlled then. Adrenaline, what is the work of this? Same work which we are eating, what we are eating, controlling the sugar level, controlling the salt level, the sodium level, and all those things will be done by this. Kidneys, what work is there? That's what I told you, it purification of a water. So ಯಾವ್ದು ಬರುತ್ತೆ, ಏನ್ unnecessary things ಇದಾವೆ ಅದನ್ನ ಹೊರಗೆ ತೆಗಿಬೇಕು, ಯಾವ ನೆಸೆಸರಿ ನಮ್ಮ ಬಾಡಿ ಇದೆ ಅದನ್ನ ಅಬ್ಸರ್ವೇಷನ್ ಮಾಡೋದು. mineral observations will be done by a kidney. So next pancreas work, at least I told you
What is the work of the pancreas? Insulin and control in blood sugar. Control in the blood sugar. Next, the ovaries. It's about completely about the ovaries is about the reproduction itself. It controls when to reproduce, how to reproduce, the procedure of the whole thing. Next is testes. Testes is also about the sexual reproduction itself. So ಹೇಗಪ್ಪ ಆಗುತ್ತದು ಏನಪ್ಪ ಆಗುತ್ತೆ ಅದ್ರ ಬಗ್ಗೆ ಇದೆ. Next ಏನು, so these are the parts how it's going to work. Clear? So ಇದರ ಮೇಲೇನು ಬಹಳ ಕ್ವಶನ್ಸ್ ಕೇಳಿದ್ದಾರೆ. They have asked lots of questions of MCQs. ಇದರ ಮೇಲೆ ಬಹಳ MCQ questions ಕೇಳಿದ್ದಾರೆ. So make sure to learn it. MCQ questions ಕೇಳಿದ್ದಾರೆ. One very short answer questions ಕೇಳಿದ್ದಾರೆ. So make sure to learn it very nicely so that you'll have an idea about it. Clear? Next ಏನಪ್ಪಾ, ಮೋಸ್ಟ್ ರಿಪೀಟೆಡ್ ಬೋರ್ಡ್ ಕ್ವಶನ್ಸ್. ಸೊ ಬೋರ್ಡ್ ಕ್ವಶನ್ಸ್ ಅಲ್ಲಿ ಯಾವ ತರ ಕ್ವಶನ್ಸ್ ರಿಪೀಟ್ ಆಗಿದೆ ಅದನ್ನ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಿದ್ದೀನಿ ಈಗ. ಓಕೆ, ಸೊ ನಾನು ಫ್ಯೂ ಕ್ವಶನ್ಸ್ ತಗೊಂಡಿದ್ದೇನೆ. ಈ ಕ್ವಶನ್ಸ್ ಆಲ್ಮೋಸ್ಟ್ ಬಹಳ ಸಲ ರಿಪೀಟ್ ಆಗಿದೆ. ಸೊ ಎಕ್ಸಾಂಪಲ್, ಈಗ ನೀವು ಪ್ರಿಪರೇಟರಿ ಎಕ್ಸಾಮ್ ಬರೆದಿರ ಜನವರಿಯಿಂದ, ರೈಟ್? ಸೊ ಆ ಜನವರಿನಲ್ಲಿ ಪ್ರಿಪರೇಟರಿ ಎಕ್ಸಾಮ್ ನಲ್ಲಿ ಯಾವ ತರ ಕ್ವಶನ್ಸ್ ಕೇಳಿದಾರಲ್ಲ ಅವು ಕ್ವಶನ್ಸ್ ತಗೊಂಡಿದ್ದೇನೆ. ಇವನ್ ಪ್ಲಸ್ ಐ ಹ್ಯಾವ್ ಟೇಕನ್ ದ ಕ್ವಶನ್ಸ್ ವಿಚ್ ಹಸ್ ಬಿನ್ ರಿಪೀಟೆಡ್ ಇನ್ ಯೋರ್ ಮಿಡ್ ಟರ್ಮ್ಸ್ ಆಲ್ಸೋ. ಓಕೆ, ಸೊ ಫಸ್ಟ್ ಕ್ವಶನ್ ಏನು, ಡಿಫೈನ್ ರಿಫ್ಲೆಕ್ಸ್ ಆಕ್ಷನ್. ಡಿಫೈನ್ ರಿಫ್ಲೆಕ್ಸ್ action. We have already learned the reflex action. Yadappa reflex action andre, this is the reflex action. Sudden automatic response to the stimuli is called as reflex action. Clear? Reflex action. Clear till here? Yes. Let's move to the next question. Next question ಏನಪ್ಪಾ, draw and label the neuron. Draw and label the neuron. You can check it out, the neuron. Where is our neuron? Yes, this is the neuron. So only I told you people, this is 100 marks question. So il neuron nalli ನೀವು ನೋಡಬಹುದು na parts ಹೆಂಗ್ ನೇಮ್ ಮಾಡಿದ್ದಾರೆ. Dendritic cell body, nucleus. This is the nucleus which is present. This is the cell body which is present, and this is the squamous cell, myelin cell, node of the Ranvier, and the axon, pyramidal and axon. These are the things which you people need to learn it. Clear? Till here everyone are clear? Yes, let's move to the next part now. What is that next question? Yes, next question ಏನಪ್ಪ, what is the function of a cerebellum? What is the function of the cerebellum? So cerebellum andre ಏನಪ್ಪ, balance and the posture. It's actually balances and the posture. Clear? Next ಏನಪ್ಪ, name the hormone secreted by a adrenaline gland. Name the hormone which is secreted by a adrenaline gland. Adrenaline gland ಎಲ್ಲಿದೆ? Yes, which is being secreted by the adrenal gland, adrenaline. So this is the things which you people need to learn. ಅದಕ್ಕೆ ಹೇಳಿದೆ ನಾನು ಎಲ್ಲ ಶಾರ್ಟ್ ಮಾಡಿ ಬರ್ತಿದ್ದೇನೆ, ಇಂಪಾರ್ಟೆಂಟ್ ಇರೋದು. ನೆಕ್ಸ್ಟ್ ಇಸ್ ವಾಟ್, ಫೋಟೋಟ್ರೋಪಿಸಮ್. ಫೋಟೋಟ್ರೋಪಿಸಮ್ ಆಲ್ರೆಡಿ ಎಕ್ಸ್ಪ್ಲೇನ್ ಮಾಡಿದ್ದೇನೆ ಪ್ಲಾಂಟ್ಸ್ ನಲ್ಲಿ. ಎಲ್ಲಿದೆಪ್ಪ ಪ್ಲಾಂಟ್ಸ್ ನಮ್ದು? One second. Yes. So ಎಲ್ಲಿ ಬಂತದು photo? Yes, phototropism. It actually responds to the light. It responds to the light. This also people can remember it. Responses to the light. Next question ಏನದೆಪ್ಪ, name one gastronomy or one olfactor receptor. Next ಏನು, what is the role of a thyroxine? So thyroxine example I think already ಇದನ್ನು ಕಲಿಸಿದ್ದೇನೆ ನಾನು thyroxine ಬಗ್ಗೆನು. Yes, thyroxine andre ಏನು, thyroid ನಲ್ಲಿ ಇರುತ್ತೆ. This is a gland and the hormone. Actually thyroid is actually a glands and the hormone, it is included in that, and it is actually a thyroxine which controls the metabolism. Last is why is the reflex action faster than the voluntary action? Reflex action ಎದಕ್ fast ಇದೆ ಅಂದ್ರೆ, it will touch our brain faster compared to the voluntary. We have a big explanation for that. Please, I'll be providing you people the notes also in the channel, so make sure you people will go take that notes and practice it also. Clear? So next is so your brain is actually your power station. Brain ಏನಪ್ಪ actually, it's a power station. It acts like a power station. Okay, charge it with the revision, fuel it with the confidence. So practice the diagrams properly. From these diagrams you need to practice a lot, like almost you need to practice the diagram 3 times a week. 3 times a week. Now at least midterms are there. If midterms are there, then you need to practice this thing 3 times, at least 2 days per day.
You need to practice it at least 2 times per day. ಎದಕ್ಕಪ್ಪ ಡಯಾಗ್ರಾಮ್ಸ್ ಬಗ್ಗೆ ಎಷ್ಟು ಹೇಳ್ತಿದ್ದೇನೆ, ಈ ಲೆಸನ್ ಮೇಲಿಂದ ಆಲ್ಮೋಸ್ಟ್ 3 ಡಯಾಗ್ರಾಮ್ಸ್ ಇಂಪಾರ್ಟೆಂಟ್ ಇದೆ. ಯಾವ್ದದು? ನ್ಯೂರಾನ್ ಒಂದು, ಸೆಕೆಂಡ್ ಒನ್ ಇರೋದು ಬ್ರೈನು, ಇನ್ನೊಂದು ರಿಫ್ಲೆಕ್ಸ್ ಆರ್ಕು. ಸೊ ಇವು 3 ಡಯಾಗ್ರಾಮು ಶಾರ್ಲಿ ಬೀಳುತ್ತೆ. ಯಾವ 3 ಡಯಾಗ್ರಾಮ್ ಹೇಳಿದೆ ನಾನು ಇವತ್ತು? ಸೊ ಯಾವ್ದು 3 ಡಯಾಗ್ರಾಮು? ಫಸ್ಟ್ ಒನ್ ಇಸ್ ವಾಟ್? ನ್ಯೂರಾನ್. Neuron is the important diagram. Important diagrams which are present for this. ಈ ಇಂಪಾರ್ಟೆಂಟ್ ಡಯಾಗ್ರಾಮ್ಸ್ ನಲ್ಲಿ ನ್ಯೂರಾನ್ ಫಸ್ಟ್. ನ್ಯೂರಾನ್ ಆದ ತಕ್ಷಣ ಯಾವ್ದಪ್ಪ ಆಗುತ್ತೆ? ನ್ಯೂರಾನ್ ಆದ ತಕ್ಷಣ ಬ್ರೈನ್. Then afterwards reflex action. ಯಾಕೋ ಬೋರ್ಡ್ ರೆಸ್ಪಾನ್ಸ್ ಮಾಡ್ತಿಲ್ಲ ಇವತ್ತು ನನಗೆ. ರಿಫ್ಲೆಕ್ಸ್ ಆಕ್ಷನ್, ರಿಫ್ಲೆಕ್ಸ್ ಆರ್ಕ್ ಬರಿಬಹುದು, ರಿಫ್ಲೆಕ್ಸ್ ಆರ್ಕ್ ಅಂತಾನು ಬರಿಬಹುದು. ರಿಫ್ಲೆಕ್ಸ್ ಆರ್ಕ್, ಇವು 3 ಡಯಾಗ್ರಾಮ್ ಯಾವ್ದಿದೆ ಅಲ್ಲ, ದೀಸ್ ಆರ್ ವೆರಿ ಇಂಪಾರ್ಟೆಂಟ್. ನ್ಯೂರಾನ್ ಮೇಲೆ 100% ಡಯಾಗ್ರಾಮ್ ಕೇಳ್ತಾರೆ, ಅದಾದ ತಕ್ಷಣ ಬ್ರೈನ್ ಮೇಲೇನು 100% ಡಯಾಗ್ರಾಮ್ ಕೇಳ್ತಾರೆ, ಆಮೇಲೆ ರಿಫ್ಲೆಕ್ಸ್ ಆರ್ಕು. ಸೊ ದಿಸ್ 3 ಆರ್ ವೆರಿ ವೆರಿ ಇಂಪಾರ್ಟೆಂಟ್ ಡಯಾಗ್ರಾಮ್ಸ್ ಅಂಡ್ ಶಾರ್ಟ್ಲಿ at least 2 diagrams will come. 2 diagrams will surely come to you people. So make sure to sit and learn these diagrams very well so that you will have an idea that ಏನಪ್ಪ ಓದಬೇಕು ಕಂಟ್ರೋಲ್ ಮತ್ತು ಕೋಆರ್ಡಿನೇಷನ್ ಅಲ್ಲ. ಈಗ ನೋಡಿ ಇದರಲ್ಲಿನೇ ಆಲ್ಮೋಸ್ಟ್ ಡಯಾಗ್ರಾಮ್ಸ್ ಅನೇ 4 to 5 ಮಾರ್ಕ್ಸ್ ಕ್ವಶನ್ಸ್ ಕೇಳಿದ್ರೆ ಅಂದ್ರೆ ನಿಮಗೆ 4 to 5 ಮಾರ್ಕ್ಸ್. ಜಸ್ಟ್ ಇಮ್ಯಾಜಿನ್, only because of the diagram from only one lesson. ಬರೀ 1 ಲೆಸನ್ ಇಂದ ನಿಮಗೆ 4 to 5 ಮಾರ್ಕ್ಸ್ ಡಯಾಗ್ರಾಮ್ಸ್ ಅನೇ ಬರ್ತಿದೆ ಅಂದಮೇಲೆ ಎಷ್ಟು ಈಸಿಲಿ ಸ್ಕೋರ್ ಮಾಡ್ಬೋದು ನೀವು, ರೈಟ್? ಸೊ ದಟ್ಸ್ ವಾಟ್ ಐ ಆಮ್ ಟೆಲ್ಲಿಂಗ್ ಯು. ಮೇಕ್ ಶೋರ್ ಟು ಲೇಬಲ್ ದ ಪಾರ್ಟ್ಸ್ ಪ್ರಾಪರ್ಲಿ ಆಫ್ ಆಲ್ ದ ಥಿಂಗ್ಸ್. ಲೇಬಲಿಂಗ್ ಇಸ್ ವೆರಿ ಇಂಪಾರ್ಟೆಂಟ್. ಲೇಬಲಿಂಗ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. A lot. Clear? A lot it is important. Make sure to learn it properly. So till then, everyone, see, I'm giving you one more thing. An important topic from this is actually control and coordination. Andre ಏನು ಯಾವ್ದು ಇಂಪಾರ್ಟೆಂಟ್ ಅಂದ್ರೆ, it's actually controls our whole body. Now it's in your hand that how you want to control your brain to sit and study. So if you are going to sit and study properly this chapter and then come and see the 30 minutes quick revision, then you people will be very very good with this other things. Clear? So ಎಲ್ಲ ನಿಮಗೆ ಸರಿಯಾಗಿ ಆಗಬೇಕಂದ್ರೆ you people need to concentrate on these things very well. Clear? So if you people are not concentrating and controlling on your brain, then it's not going to happen. So make sure to control and have a coordination on your brain so that you people can quickly score the good marks in the midterms. Okay? Till then, see you everyone.